ನಮಸ್ಕಾರ ವೀಕ್ಷಕರೇ, 2025ರವರೆಗೆ ಅಂದರೆ ಈ ವರ್ಷದವರೆಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸುಮಾರು 1.98 ಲಕ್ಷ ಕೋಟಿ ಹಣವನ್ನು ಭಾರತದ ಮಾರುಕಟ್ಟೆಯಿಂದ ವಾಪಸ್ ತೆಗೆದುಕೊಂಡಿದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಫಾರಿನ್ ಇನ್ವೆಸ್ಟರ್ಸ್ ಒಟ್ಟಾರೆ ಮಾರ್ಕೆಟ್ನಿಂದ ಹಣ ವಾಪಸ್ ತೆಗೆದುಕೊಳ್ತಾ ಇದ್ದರೂ ಇನ್ನೂ ಕೆಲವು ಕಂಪನೀಸ್ಗಳಲ್ಲಿ ಡೊಮೆಸ್ಟಿಕ್ ಹಾಗೂ ಫಾರಿನ್ ಇನ್ವೆಸ್ಟರ್ಸ್ ಇಬ್ಬರೂ ತಮ್ಮ ಹೋಲ್ಡಿಂಗ್ಸನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಡೊಮೆಸ್ಟಿಕ್ ಹಾಗೂ ಫಾರಿನ್ ಇನ್ವೆಸ್ಟರ್ಸ್ ಯಾವಾಗಾದರೂ ಒಂದು ಸ್ಟಾಕ್ಗೆ ಎಂಟ್ರಿ ತೆಗೆದುಕೊಂಡ್ರೆ ಆ ಸ್ಟಾಕ್ನ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಆ ಸ್ಟಾಕ್ ಆತ್ಮವಿಶ್ವಾಸವನ್ನು ತೋರಿಸುತ್ತೆ. ಆದರೆ ಸ್ಟಾಕ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಮಾತ್ರ ಸಾಲೋದಿಲ್ಲ, ಇದರ ಹಿಂದೆ ಇರುವಂಥ ಫಂಡಮೆಂಟಲ್ಸನ್ನು ರಿಸರ್ಚ್ ಮಾಡೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇತ್ತೀಚೆಗೆ ಹೋಲ್ಡಿಂಗ್ಸನ್ನು ಹೆಚ್ಚು ಮಾಡಿರುವಂಥ 3 ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಕಂಪನೀಸ್ಗಳನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಮೊದಲ ಸ್ಟಾಕ್ ಪಾಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್. ಕಳೆದ 3 ತಿಂಗಳಲ್ಲಿ ಈ ಸ್ಟಾಕ್ನಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ಸ್ 2.51% ಹೆಚ್ಚಾಗಿದೆ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ಸ್ 0.09%, 0.09% ಹೆಚ್ಚಾಗಿದೆ. ಪಾಲಿಕ್ಯಾಬ್ ಇಂಡಿಯಾ ದೇಶದ ಲಾರ್ಜೆಸ್ಟ್ ವೈರ್ಸ್ ಮತ್ತು ಕೇಬಲ್ಸ್ ಮ್ಯಾನುಫ್ಯಾಕ್ಚರರ್. ಇದು 3 ಮುಖ್ಯ ಸೆಗ್ಮೆಂಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದರ ಪೈಕಿ ಮೊದಲ ಸೆಗ್ಮೆಂಟ್ ಬಂದು ವೈರ್ಸ್ ಮತ್ತು ಕೇಬಲ್ಸ್. Q2 FY26ನಲ್ಲಿ ಈ ಸೆಗ್ಮೆಂಟ್ನ ರೆವಿನ್ಯೂ 21% ಇಯರ್ ಆನ್ ಇಯರ್ ಹೆಚ್ಚಾಗಿ 5,632.9 ಕೋಟಿಗೆ ತಲುಪಿದೆ. ಅದೇ ಸಮಯದಲ್ಲಿ ಎಬಿಟಾ ಮಾರ್ಜಿನ್ ಕೂಡ 270 BPS ಇಂಪ್ರೂವ್ ಆಗಿದೆ. ಈ ಸೆಗ್ಮೆಂಟ್ನ ಗ್ರೋತ್ಗೆ ಮುಖ್ಯ ಕಾರಣಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದು ಗೌರ್ಮೆಂಟ್ ಸ್ಪೆಂಡಿಂಗ್ ಹೆಚ್ಚಾಗಿರೋದು, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಉತ್ತಮವಾಗಿರೋದು, ಕಮೋಡಿಟಿ ಪ್ರೈಸ್ ಸ್ಟೇಬಲ್ ಆಗಿರೋದು ಮತ್ತು ಸ್ಟ್ರಾಂಗ್ ಪ್ಯಾನ್ ಇಂಡಿಯಾ ಡಿಮಾಂಡ್ನಿಂದಾಗಿ ಈ ಗ್ರೋತ್ ಸಾಧ್ಯ ಆಗಿದೆ. ಇನ್ನು ಎರಡನೇ ಸೆಗ್ಮೆಂಟ್ ಬಂದು ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಿಕಲ್ ಗೂಡ್ಸ್ FMEG. ಈ ಸೆಗ್ಮೆಂಟ್ನಲ್ಲಿ ಕಂಪನಿ ಫ್ಯಾನ್ಸ್, ಲೈಟಿಂಗ್, ಸ್ವಿಚಸ್, ಸೋಲಾರ್ ಪ್ರಾಡಕ್ಟ್ ಹಾಗೂ ಇತರೆ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. Q2 FY26ನಲ್ಲಿ ಈ ಸೆಗ್ಮೆಂಟ್ನ ರೆವಿನ್ಯೂ ಬಂದು 14% ಇಯರ್ ಆನ್ ಇಯರ್ ಗ್ರೋತ್ ಆಗಿ ಎಬಿಟಾ ಮಾರ್ಜಿನ್ 0.5% ಆಗಿದೆ. ಇವರ ಲೈಟಿಂಗ್ ಬಿಸ್ನೆಸ್ ಇದೆಯಲ್ಲ, ಇದು ಹಬ್ಬದ ಹೊತ್ತಿನಲ್ಲಿ ಹೆಚ್ಚಿನ ಡಿಮಾಂಡ್ನಿಂದಾಗಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ತೋರಿಸಿದೆ. ಇನ್ನು ರಿಯಲ್ ಎಸ್ಟೇಟ್ ಸೆಕ್ಟರ್ನಲ್ಲಾದಂಥ ರಿಕವರಿಯಿಂದಾಗಿ ಸ್ವಿಚ್ ಗೇರ್ಸು ಇದರೆಲ್ಲದರ ಡಿಮಾಂಡ್ ಕೂಡ ಹೆಚ್ಚಾಗಿದೆ. ಜೊತೆಗೆ ಸೋಲಾರ್ ಪ್ರಾಡಕ್ಟ್ಗಳಲ್ಲೂ ಕೂಡ ಚೆನ್ನಾಗಿ ಗ್ರೋತ್ ಕಂಡು ಬಂದಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಗೌರ್ಮೆಂಟ್ ರೂಫ್ ಟಾಪ್ ಇನಿಷಿಯೇಟಿವ್ ಸ್ಕೀಮ್. ಇದರಿಂದ ಡಿಮಾಂಡ್ ಹೆಚ್ಚಾಗಿದೆ. ಈ ಸೆಗ್ಮೆಂಟ್ ಮುಂದೆ FMEG ಪೋರ್ಟ್ಫೋಲಿಯೋಗೆ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಕಾರಣ ಏನು ಅಂದರೆ, ಫ್ಯಾನ್ ಸೆಗ್ಮೆಂಟ್ ಸ್ವಲ್ಪ ಸ್ಲೋ ಆಗಿತ್ತು. ಎಕ್ಸ್ಟೆಂಡೆಡ್ ಮಾನ್ಸೂನ್ ಮತ್ತು ಎಕ್ಸಿಸ್ಟಿಂಗ್ ಇನ್ವೆಂಟರಿ ಸೇಲ್ಸ್ಗೆ ಇದು ಇಂಪ್ಯಾಕ್ಟ್ ಮಾಡ್ತು. ಇನ್ನು ಮೂರನೇ ಸೆಗ್ಮೆಂಟ್ ಬಂದು EPC, ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್. Q2 FY26ನಲ್ಲಿ ಈ ಸೆಗ್ಮೆಂಟ್ 19% ಇಯರ್ ಆನ್ ಇಯರ್ ಡಿಕ್ಲೈನ್ ಆಗಿ 402 ಕೋಟಿಗೆ ಬಂದು ತಲುಪಿತು. ಇದಕ್ಕೆ ಮೇನ್ ರೀಸನ್ ಬಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ತಡವಾಗಿದ್ದು. ಈಗ ಎಬಿಟಾ ಮಾರ್ಜಿನ್ 18.1% ಆಗಿತ್ತು. ಆದರೆ ಸುಮಾರು 30 ಕೋಟಿ ಒನ್ ಟೈಮ್ ಗೇನ್ ತೆಗೆದರೆ ರಿಯಲ್ ಮಾರ್ಜಿನ್ ಅರೌಂಡ್ 10% ಆಗುತ್ತೆ. ಇದು ಕಂಪನಿಯ ಲಾಂಗ್ ಟರ್ಮ್ ರೇಂಜ್ ಒಳಗೆ ಬರುತ್ತೆ. ಈ ಸೆಗ್ಮೆಂಟ್ RDSS ಮತ್ತು ಭಾರತ್ ನೆಟ್ ಮೊದಲಾದಂಥ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ನ ಮೇಲೆ ಕೆಲಸ ಮಾಡುತ್ತೆ. ಇನ್ನು ಆರ್ಡರ್ ಬುಕ್ ಸುಮಾರು 33.5 ಬಿಲಿಯನ್ ಮತ್ತು 80 ಬಿಲಿಯನ್ ಇದೆ. ಇದರಲ್ಲಿ 33.5 ಬಿಲಿಯನ್ RDSSನದ್ದು, 80 ಬಿಲಿಯನ್ ಬಂದು ಭಾರತ್ ನೆಟ್ನದು. ಇನ್ನು ಮ್ಯಾನೇಜ್ಮೆಂಟ್ನ ಪ್ರಕಾರ ಈ ಪ್ರಾಜೆಕ್ಟ್ನಿಂದಾಗಿ ರೆವಿನ್ಯೂ ರಿಕವರಿ ಎಷ್ಟು FY26ನಲ್ಲಿ ಬರಲಿದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಅನಲೈಸ್ ಮಾಡೋದಾದರೆ ರೆವಿನ್ಯೂ 18% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಈ ಗ್ರೋತ್ ಮೇನ್ಲಿ ಬಂದಿರೋದು ವೈರ್ಸ್ ಮತ್ತು ಕೇಬಲ್ ಸೆಗ್ಮೆಂಟ್ನಿಂದಾಗಿ. ಇದು 21% ಇಯರ್ ಆನ್ ಇಯರ್ ಗ್ರೋತ್ ರೆಕಾರ್ಡ್ ಮಾಡಿದೆ. ಇದು ಇನ್ನೂ ಕೂಡ ಸ್ಪೆಷಲ್. ಯಾಕೆ ಅಂದರೆ ಹಿಂದಿನ ವರ್ಷ ಈ ಸೆಗ್ಮೆಂಟ್ ಆಲ್ರೆಡಿ 28% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿತ್ತು. ಇದ್ರ ಜೊತೆಗೆ FMEG ಸೆಗ್ಮೆಂಟ್ನ 14% ಇಯರ್ ಆನ್ ಇಯರ್ ಗ್ರೋತ್ ಕೂಡ ಓವರಾಲ್ ಪರ್ಫಾರ್ಮೆನ್ಸ್ಗೆ ಪಾಸಿಟಿವ್ ಇಂಪ್ಯಾಕ್ಟನ್ನು ಕೊಟ್ಟಿದೆ. ಇನ್ನು ಕಂಪನಿಯ ಎಬಿಟಾ 62% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಅಂದರೆ ಪ್ರಾಫಿಟ್ ಗ್ರೋತ್ ರೆವಿನ್ಯೂ ಗ್ರೋತ್ಗಿಂತ ಬಹಳ ವೇಗವಾಗಿ ಏರಿಕೆ ಆಗ್ತಾ ಇದೆ. ಅದರಿಂದ ಎಬಿಟಾ ಮಾರ್ಜಿನ್ 15.8%ಗೆ ಇಂಪ್ರೂವ್ ಆಗಿದೆ. ಮೇಯ್ನ್ಲಿ ವೈರ್ಸ್ ಮತ್ತು ಕೇಬಲ್ಸ್ ಬಿಸ್ನೆಸ್ನ ಸ್ಟ್ರಾಂಗ್ ಪ್ರಾಫಿಟಬಿಲಿಟಿ ಕಾರಣದಿಂದಾಗಿ. ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಬಂದು 56% ಇಯರ್ ಆನ್ ಇಯರ್ ಹೆಚ್ಚಾಗಿದೆ ಮತ್ತು ಮಾರ್ಜಿನ್ಸ್ 260 BPS ಇಂಪ್ರೂವ್ ಆಗಿದೆ. ಇನ್ನು ಈ ಸ್ಟಾಕ್ನ ಕೀ ಗ್ರೋತ್ ಡ್ರೈವರ್ಸ್ ಯಾವುದು ಅಂತ ನೋಡಿದ್ರೆ, ಕಂಪನಿ ಹೇಳುವಂತೆ ವೈರ್ಸ್ ಮತ್ತು ಕೇಬಲ್ ಸೆಗ್ಮೆಂಟ್ ಇಂಡಸ್ಟ್ರಿಗಿಂತ 1.5x 2x ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ
ಮುಂದಿನ 5 ವರ್ಷಗಳಲ್ಲಿ 11 to 13%, 11% ಮಾರ್ಜಿನ್ ಟಾರ್ಗೆಟನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಪಾಲಿಕ್ಯಾಬ್ ಇಂಡಿಯಾ ವರ್ಷಕ್ಕೆ 1200 ರಿಂದ 1600 ಕೋಟಿ ಈ ಸೆಗ್ಮೆಂಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ. ಈ ಕ್ಯಾಪೆಕ್ಸ್ ಮೇಲೆ 4x 5x ಇನ್ಕ್ರಿಮೆಂಟಲ್ ರೆವಿನ್ಯೂ ಬರಬಹುದು ಅಂತ ಕಂಪನಿ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಆದರೆ ಈ ರೆವಿನ್ಯೂ ಇಂಪ್ಯಾಕ್ಟ್ ಸುಮಾರು 1.5 ವರ್ಷ ಅಥವಾ 2 ವರ್ಷದ ನಂತರ ಕಾಣಿಸ್ಕೊಳ್ಬೋದು. ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ನ ಇಂಪಾರ್ಟೆಂಟ್ ಚೇಂಜಸ್ ಅನ್ನು ನೋಡೋದಾದರೆ ಫಿಕ್ಸ್ಡ್ ಅಸೆಟ್ಸ್ ಸುಮಾರು 27% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಇದು ಪ್ರಾಜೆಕ್ಟ್ ಸ್ಪ್ರಿಂಗ್ ಅಡಿಯಲ್ಲಿ ನಡೀತಾ ಇರುವಂಥ ಕ್ಯಾಪೆಕ್ಸ್ ಸೈಕಲ್ನ ಪರಿಣಾಮದಿಂದ ಗ್ರೋ ಆಗಿದೆ. H1 FY26ನಲ್ಲಿ ಮಾತ್ರ 748 ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ. ಇನ್ನು ಇನ್ವೆಂಟರೀಸನ್ನು Q3 FY26ನಲ್ಲಿ ಸ್ಟ್ರಾಂಗ್ ಡಿಮಾಂಡ್ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಇದರಿಂದ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಕೂಡ 179% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದೇ ಸಮಯಕ್ಕೆ ಪೇಯಬಲ್ಸ್ 105 ದಿನಕ್ಕೆ ಎಕ್ಸ್ಟೆಂಡ್ ಆಗಿದೆ. ಯಾಕೆ ಅಂದರೆ ರಾ ಮೆಟೀರಿಯಲ್ ಸಪ್ಲೈಯರ್ಸ್ಗೆ ಪೇಮೆಂಟ್ಸ್ ಡಿಲೇ ಆಗಿರೋ ಕಾರಣಕ್ಕಾಗಿ. ಇನ್ನು H1 FY26ನಲ್ಲಿ ರಿಸೀವೇಬಲ್ ಸೈಕಲ್ಸ್ ಇಂಪ್ರೂವ್ ಆಗಿದೆ. ಆದರೆ ಕ್ಯಾಶ್ ಟರ್ಮ್ಸ್ನಲ್ಲಿ ಇನ್ನೂ ಕೂಡ 267 ಕೋಟಿ ಔಟ್ಫ್ಲೋ ಹಾಗೇ ಇದೆ. ಅದೇ ಸಮಯದಲ್ಲಿ ಇನ್ವೆಂಟರಿ ಬಿಲ್ಡಪ್ 1757 ಕೋಟಿ ಆಗಿದೆ. ಅದರಲ್ಲೂ ಕೂಡ CFO ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಸ್ಟೇಬಲ್ ಆಗಿತ್ತು ಮತ್ತು CFO PAT ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ರೇಷಿಯೋ 138%ಗೆ ಜಂಪ್ ಆಗಿದೆ. ಇದನ್ನು ಸರ್ಫೇಸ್ ಮೇಲೆ ನೋಡಿದ್ರೆ ಸ್ಟ್ರಾಂಗ್ ಅಂತ ಕಾಣಿಸುತ್ತೆ. ಆದರೆ ಇನ್ವೆಸ್ಟರ್ಸ್ ಇಲ್ಲಿ ಗಮನಿಸಬೇಕಾದಂಥ ಮೇನ್ ಪಾಯಿಂಟ್ ಏನು ಅಂದರೆ ಈ ಏರಿಕೆ ಮುಖ್ಯವಾಗಿ ಎಕ್ಸೆಪ್ಟೆನ್ಸ್ ಇನ್ಫ್ಲೋನಿಂದ ಬಂದಿದೆ. ಒಂದು ವೇಳೆ ಎಕ್ಸೆಪ್ಟೆನ್ಸ್ ಅಡ್ಜಸ್ಟ್ ಮಾಡಿದ್ರೆ ಸೆಪ್ಟೆಂಬರ್ 2025ಕ್ಕೆ ರಿಯಲ್ CFO ರಿಪೋರ್ಟೆಡ್ 1790 ಕೋಟಿಗಿಂತ 119 ಕೋಟಿ ಮಾತ್ರ, ಅಂದರೆ ಸುಮಾರು 15x ಕಡಿಮೆ ಇದೆ. ಇನ್ನು ಕಂಪನಿಯ ಮೇಜರ್ ಚಾಲೆಂಜಸ್ಸನ್ನು ನೋಡೋಣ. ಕಂಪನಿ ಈಗ ಹೈ ಇನ್ವೆಂಟ್ರಿ ಮತ್ತು ಹೈ ರಿಸೀವೇಬಲ್ಸ್ ಪೊಸಿಷನ್ನಲ್ಲಿದೆ. Q3 Q4ನಲ್ಲಿ ಎಕ್ಸ್ಟೆಂಡೆಡ್ ಡಿಮಾಂಡ್ ವಾಸ್ತವಕ್ಕೆ ಬಾರದೇ ಇದ್ದರೆ ಈ ದೊಡ್ಡ ಬಿಲ್ಡಪ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಮೇಲೆ ಪ್ರೆಷರನ್ನು ಉಂಟು ಮಾಡಬಹುದು. ಇದರಿಂದಾಗಿ ಕ್ಯಾಶ್ ಫ್ಲೋಸ್ಗೂ ಕೂಡ ಸ್ಟ್ರೈನ್ ಬರಬಹುದು ಮತ್ತು ಕಂಪನಿಗೆ ಅಡಿಷನಲ್ ಕ್ರೆಡಿಟ್ ತೆಗೆದುಕೊಳ್ಳುವಂಥ ಅಗತ್ಯ ಕೂಡ ಬರ್ಬೋದು. ಇನ್ನು ಕಂಪನಿಯ ಪ್ರೊಮೋಟರ್ ಹೋಲ್ಡಿಂಗ್ FY24ನಲ್ಲಿ 65% ಇದ್ದಿದ್ದು ಸೆಪ್ಟೆಂಬರ್ 2025ಕ್ಕೆ ಬಂದಾಗ 61.5%ಗೆ ಕಡಿಮೆ ಆಗಿದೆ. ಈ ಡಿಕ್ಲೈನನ್ನು ಇನ್ವೆಸ್ಟರ್ಸ್ ಕೇರ್ಫುಲಿ ಮಾನಿಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದು ನಮ್ಮ ಮೊದಲನೇ ಸ್ಟಾಕ್ನ ಬಗ್ಗೆ. ಇನ್ನು ನಮ್ಮ ಎರಡನೇ ಸ್ಟಾಕ್ HBL ಇಂಜಿನಿಯರಿಂಗ್. ಕಳೆದ 3 ತಿಂಗಳಲ್ಲಿ ಕಂಪನಿಯ ಫಾರಿನ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ಸ್ 2.27% ಹೆಚ್ಚಾಗಿದೆ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ 0.28% ಹೆಚ್ಚಾಗಿದೆ. HBLನ ಮೇನ್ ಬಿಸ್ನೆಸ್ ಬಂದು ಬ್ಯಾಟ್ರೀಸ್ ಮತ್ತು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು. ಇವು ಇಂಡಸ್ಟ್ರೀಸ್, ಡಿಫೆನ್ಸ್ ಮತ್ತು ರೈಲ್ವೇಸ್ಗಳಲ್ಲಿ ಬಳಕೆ ಆಗುತ್ತೆ. ಈ ಕ್ವಾರ್ಟರ್ನಲ್ಲಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ 714% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. ಇದಕ್ಕೆ ಮೇನ್ ರೀಸನ್ ಬಂದು ರೈಲ್ ಸಿಗ್ನಲಿಂಗ್ ಬಿಸ್ನೆಸ್ನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್. ಇನ್ನು HBL Q2 FY26ನ ರಿಸಲ್ಟ್ನ ಪ್ರಕಾರ ಮ್ಯಾನೇಜ್ಮೆಂಟ್ ಹೇಳ್ತಾ ಇರೋದು ಏನು ಅಂದರೆ ಇಂತಹ ಸ್ಟ್ರಾಂಗ್ ರಿಸಲ್ಟನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ಸಿಂಗಲ್ ಕ್ವಾರ್ಟರ್ನಲ್ಲಿ ಮತ್ತೆ ನೋಡುವಂಥ ಸಾಧ್ಯತೆ ಇದೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ನೋಡಿದ್ರೆ HPLನ ರೆವಿನ್ಯೂ 135% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. ಮೇನ್ಲಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ 714% ಜಂಪ್ ಆದ ಕಾರಣದಿಂದಾಗಿ ಈ ಕಂಪನಿ ಕವಚ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಮಾಡಿದೆ. ಈ ಗ್ರೋತ್ ಆಪರೇಟಿಂಗ್ ಪ್ರಾಫಿಟ್ ಮತ್ತು ಮಾರ್ಜಿನ್ಸ್ ಮೇಲೆ ಕ್ಲಿಯರ್ ಪಾಸಿಟಿವ್ ಎಫೆಕ್ಟ್ ಅನ್ನು ತೋರಿಸಿದೆ. ಎಬಿಟಾ ಬಂದು 399% ಏರಿಕೆಯಾಗಿದೆ. ಮಾರ್ಜಿನ್ ಸುಮಾರು 2300 BPS ಇಂಪ್ರೂವ್ ಕಂಡಿದೆ. ರೆವಿನ್ಯೂ ಹೆಚ್ಚಾದಾಗ ಮೆಟೀರಿಯಲ್ ಮತ್ತು ಎಂಪ್ಲಾಯ್ ಕಾಸ್ಟ್ ಪ್ರೀವಿಯಸ್ ಇಯರ್ಗಿಂತ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗಿದೆ. ಈ ಎಫೆಕ್ಟ್ ನೆಟ್ ಪ್ರಾಫಿಟ್ ಮೇಲೂ ಕೂಡ ಕಾಣಿಸಿದೆ, 345% ಇಯರ್ ಆನ್ ಇಯರ್ ಗ್ರೋತ್ನೊಂದಿಗೆ. ಇನ್ನು ಮೇಜರ್ ಗ್ರೋತ್ ಡ್ರೈವರ್ಸ್ ಅನ್ನು ನೋಡೋದಾದರೆ ಕವಚ್ ಆರ್ಡರ್ಸ್ ಫ್ರಮ್ ರೈಲ್ವೇಸ್ ಕಂಪನಿಯ ಬಿಗ್ಗೆಸ್ಟ್ ಗ್ರೋತ್ ಡ್ರೈವರ್ ಆಗಿದೆ. FY26ನಲ್ಲಿ ಹೆಚ್ಚು ಆರ್ಡರ್ಸ್ ಬಂದಿದೆ ಮತ್ತು ಮ್ಯಾನೇಜ್ಮೆಂಟ್ ಮುಂದಿನ 2 ವರ್ಷಗಳಿಗೂ ಕೂಡ 1300 ರಿಂದ 1500 ಕೋಟಿ ಆ್ಯನ್ಯುವಲ್ ಇನ್ಫ್ಲೋವನ್ನು ನಿರೀಕ್ಷೆ ಮಾಡ್ತಾ ಇದೆ ಈ ಒಂದು ಸೆಗ್ಮೆಂಟ್ನಿಂದ. ಇನ್ನು FY25ನ ಸೇಲ್ಸ್ 66 ರಿಂದ 76%ಗೆ ಈಕ್ವಲ್ ಆಗಿದೆ. ಇನ್ನು ಕಂಪನಿ ಇದು ಮಾತ್ರ ಅಲ್ಲದೆ ಎಲೆಕ್ಟ್ರಾನಿಕ್ ಫ್ಯೂಸ್ ಮತ್ತು ಟ್ರೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ TMS ಮೇಲೂ ಕೂಡ ಫೋಕಸ್ ಮಾಡ್ತಾ ಇದೆ. ಇದರ ಪೈಕಿ ಫ್ಯೂಸಸ್ ಮುಂದೆ ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ ಆಗುವಂಥ ನಿರೀಕ್ಷೆ ಇದೆ. ಇನ್ನು ರಿಸೀವೇಬಲ್ಸ್ ಸುಮಾರು 2.2x ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಇನ್ವೆಂಟ್ರೀಸ್ 131 ಕೋಟಿ ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಇನ್ನು HBL ಜುಲೈ 2024ರಲ್ಲಿ ಕವಚ್ V4.0 ಸರ್ಟಿಫಿಕೇಷನ್ ಪಡೆದ ನಂತರ ಅಗ್ರೆಸಿವ್ಲಿ ಇನ್ವೆಂಟ್ರಿಯನ್ನು ಬಿಲ್ಡ್ ಮಾಡ್ತಾ ಇದೆ. ಇದರ ಪರಿಣಾಮ ಕಂಪನಿಯ ಕ್ಯಾಶ್ ಫ್ಲೋ ಮೇಲೂ ಕೂಡ ಬಂದಿದೆ. ಕಂಪನಿಯ CFO ಕಡಿಮೆ ಆಗಿದೆ, ಆದರೆ CFO PAT ರೇಷಿಯೋ ಇಲ್ಲಿ ಚಿಂತೆಗೆ ಕಾರಣ ಆಗಿದೆ.
FY24ನಲ್ಲಿ 98% ಆಗಿದ್ದಂಥ ಈ ರೇಷಿಯೋ ಈಗ H1 FY26ನಲ್ಲಿ 28% ಮಾತ್ರ ಬಂದು ಉಳಿದಿದೆ. ಅಂದರೆ ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದ್ದರೆ ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ಹೈ ಮತ್ತು ಹೆಲ್ದಿ ಗ್ರೋತ್ಗಾಗಿ ಇನ್ವೆಂಟ್ರೀಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕ್ಲೋಸ್ಲಿ ಟ್ರ್ಯಾಕ್ ಮಾಡೋದು ತುಂಬಾ ಉತ್ತಮ. ಇನ್ನು ಈ ಕಂಪನಿಯ ಮೇಜರ್ ಚಾಲೆಂಜಸ್ ಅನ್ನು ನೋಡೋದಾದರೆ ಮ್ಯಾನೇಜ್ಮೆಂಟ್ ಪ್ರಕಾರ ಡೌನ್ ಮಾರ್ಕೆಟ್ನಲ್ಲಿ ಇನ್ಕ್ರೀಸಿಂಗ್ ಕಾಂಪಿಟೇಷನ್ ಪ್ರೈಸಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಬಹುದು. ಹೀಗೆ ಮೇಜರ್ ಪ್ರಾಜೆಕ್ಟ್ಸ್ ಲೈಕ್ ಕವಚ್ ಗೌರ್ಮೆಂಟ್ ಅಪ್ರೂವಲ್ಸ್ನ ಮೇಲೆ ಡಿಪೆಂಡ್ ಆಗ್ತವೆ. FY25ನಲ್ಲಿ ಡಿಲೇನ ಕಾರಣದಿಂದಾಗಿ ರೆವಿನ್ಯೂ ಕೂಡ ಎಫೆಕ್ಟ್ ಆಗಿತ್ತು. ಇನ್ನು ಕ್ಯಾಶ್ ಕನ್ವರ್ಷನ್ ಸೈಕಲ್ 154ರಿಂದ 202 ದಿನಗಳಿಗೆ ಹೆಚ್ಚಾಗಿದೆ. ಅಂದರೆ ಕ್ಯಾಶ್ ಬಿಸ್ನೆಸ್ನಲ್ಲಿ ಸ್ಟ್ರಕ್ ಆಗ್ತಾ ಇದೆ ಮತ್ತು ಗ್ರೋತ್ ಈಗ ರಿಸೀವಬಲ್ಸ್ ಕಲೆಕ್ಷನ್ಸ್ನ ಮೇಲೆ ಡಿಪೆಂಡ್ ಆಗಿದೆ. ಇದು ಕೆಲವು ಮೇಜರ್ ರಿಸ್ಕ್ಗಳು. ಇನ್ನು ನಮ್ಮ ಮೂರನೇ ಕಂಪನಿ ಸಾಯಿ ಲೈಫ್ ಸೈನ್ಸಸ್ ಲಿಮಿಟೆಡ್. ಕಳೆದ 3 ತಿಂಗಳಲ್ಲಿ ಕಂಪನಿಯ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಸುಮಾರು 8% ಹೆಚ್ಚಾಗಿದೆ. ಕಂಪನಿಯ ಬಿಸ್ನೆಸ್ ನೋಡೋದಾದರೆ ಸಾಯಿ ಲೈಫ್ ಸೈನ್ಸಸ್ ಒಂದು CRDMO ಅಂದರೆ ಕಾಂಟ್ರಾಕ್ಟ್ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಆಗಿದ್ದು ಫಾರ್ಮಾ ಮತ್ತು ಬಯೋಟೆಕ್ ಫರ್ಮ್ಸ್ಗೆ ಡ್ರಗ್ಗಳನ್ನು ರಿಸರ್ಚ್ ಮಾಡೋದು, ಲಾರ್ಜ್ ಸ್ಕೇಲ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ರೊಸೆಸ್ ಮಾಡೋದು ಎಲ್ಲವನ್ನ ಹ್ಯಾಂಡಲ್ ಮಾಡುತ್ತೆ. ಇನ್ನು ಕಂಪನಿ ಈಗ 300ಕ್ಕೂ ಹೆಚ್ಚು ಗ್ಲೋಬಲ್ ಕ್ಲೈಂಟ್ಸ್ನ ಜೊತೆಗೆ ಕೆಲಸ ಮಾಡ್ತಾ ಇದೆ. ಸಾಯಿ ಲೈಫ್ ಸೈನ್ಸಸ್ ಬಿಸ್ನೆಸ್ 2 ಮೇನ್ ಸೆಗ್ಮೆಂಟ್ನಲ್ಲಿ ಡಿವೈಡ್ ಆಗಿದೆ, CRO ಮತ್ತು CDMO. CRO ಅಂದರೆ ಕಾಂಟ್ರಾಕ್ಟ್ ರಿಸರ್ಚ್ ಆರ್ಗನೈಸೇಷನ್. ಇದು AI ಮತ್ತು ಅಡ್ವಾನ್ಸ್ಡ್ ಟೂಲ್ಸನ್ನು ಉಪಯೋಗಿಸ್ಕೊಂಡು ಡ್ರಗ್ ಡಿಸ್ಕವರಿ ಮತ್ತು ಟೆಸ್ಟಿಂಗ್ನ ಮೇಲೆ ಫೋಕಸ್ ಮಾಡುತ್ತೆ. ಇನ್ನು CDMO ಇದು ಕಂಪನಿಯ ಟೋಟಲ್ ರೆವಿನ್ಯೂನಲ್ಲಿ ಸುಮಾರು 64% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಮತ್ತು ಡ್ರಗ್ಸ್ ಡೆವಲಪ್ಮೆಂಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಫೇಸನ್ನು ಇದು ಹ್ಯಾಂಡಲ್ ಮಾಡುತ್ತೆ. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ನೋಡೋಣ. ಈ 2 ಸೆಗ್ಮೆಂಟ್ನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಾರಣದಿಂದಾಗಿ ರೆವಿನ್ಯೂ 36% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. CRO 28% ಗ್ರೋತ್ ಇದೆ ಮತ್ತು CDMO 72% ಗ್ರೋತ್ ಇದೆ. CDMO ಬಿಸ್ನೆಸ್ ಮೇನ್ಲಿ ಲೇಟ್ ಸ್ಟೇಜ್ ಮತ್ತು ಕಮರ್ಷಿಯಲ್ ಪ್ರೋಗ್ರಾಮ್ ಸ್ಕೇಲ್ ಅಪ್ ಮೂಲಕ ಡ್ರೈವ್ ಆಗುತ್ತೆ. ಇದರಿಂದಾಗಿ ಕಂಪನಿ ಗ್ಲೋಬಲ್ ಫಾರ್ಮಾ ಕ್ಲೈಂಟ್ಸ್ನಲ್ಲಿ ತನ್ನ ಶೇರನ್ನು ಹೆಚ್ಚು ಮಾಡಿಕೊಂಡಿದೆ. ಈಗ ರೆವಿನ್ಯೂ ಜೊತೆಗೆ ಕಂಪನಿ ಎಕ್ಸ್ಪೆನ್ಸಸ್ 34% ಹೆಚ್ಚಾಗಿದೆ. ಆದರೆ ರೆವಿನ್ಯೂ ಗ್ರೋತ್ಗೆ ಹೋಲಿಸಿದ್ರೆ ಇದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಎಂಪ್ಲಾಯಿ ಕಾಸ್ಟ್ ರೇಷಿಯೋ 34%ನಿಂದ 30%ಗೆ ಕಮ್ಮಿಯಾಗಿದೆ. ಇದರ ಪರಿಣಾಮ ನೇರವಾಗಿ ಎಬಿಡಾ ಮೇಲಾಗಿದೆ. 43% ಜಂಪ್ ಮತ್ತು ಮಾರ್ಜಿನ್ಸ್ 150 BPS ಇಂಪ್ರೂವ್ ಆಗಿದೆ. ಈ ಇಂಪ್ರೂವ್ಮೆಂಟ್ ಯಾಕಾಯಿತು ಅಂದರೆ ಬೆಟರ್ ಕೆಪಾಸಿಟಿ ಯುಟಿಲೈಸೇಷನ್, ಸ್ಟ್ರಾಂಗ್ ಆಪರೇಟಿಂಗ್ ಲ್ಯಾವರೇಜ್, ಕಾಸ್ಟ್ ಕಂಟ್ರೋಲ್ ಕಾರಣದಿಂದಾಗಿ ಈ ಒಂದು ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಇನ್ನು ಬಾಟಮ್ ಲೈನ್ನಲ್ಲಿಯೇ ಬೆಸ್ಟ್ ಜಂಪ್ PAT ಇಯರ್ ಆನ್ ಇಯರ್ ಡಬಲ್ ಆಗಿದೆ. ಈ ಗ್ರೋತ್ ಮೇನ್ಲಿ ಹೈಯರ್ ಆಪರೇಟಿಂಗ್ ಪ್ರಾಫಿಟ್ ಮತ್ತು ಫಿನಾನ್ಸ್ ಕಾಸ್ಟ್ 57% ಕಡಿಮೆ ಆದ ಕಾರಣದಿಂದಾಗಿ ನೆಟ್ ಮಾರ್ಜಿನ್ 15.5% ಏರಿಕೆಯಾಗಿದೆ. ಇನ್ನು ಈ ಕಂಪನಿಯ ಕೀ ಗ್ರೋತ್ ಡ್ರೈವರ್ಸ್ ನೋಡಿದ್ರೆ ಕಂಪನಿ ಅಗ್ರೆಸಿವ್ಲಿ R&D ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. FY26ನಲ್ಲಿ 700 ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಇದೆ. ಅದರಲ್ಲಿ 248 ಕೋಟಿ H1ನಲ್ಲಿ ಹೂಡಿಕೆಯಾಗಿದೆ. ಈ ಇನ್ವೆಸ್ಟ್ಮೆಂಟ್ ಮೇನ್ಲಿ ಅಡ್ವಾನ್ಸ್ಡ್ ಡ್ರಗ್ ಟೆಕ್ನಾಲಜಿ ಕೆಪಬಿಲಿಟೀಸನ್ನು ಹೆಚ್ಚು ಮಾಡುವುದಕ್ಕೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡುವುದಕ್ಕೆ ಬಳಕೆಯಾಗಿದೆ. ಇನ್ನು ಮುಂದಿನ 2-3 ವರ್ಷಗಳಲ್ಲಿ 15ರಿಂದ 20% ರೆವಿನ್ಯೂ ಗ್ರೋತ್ ಮತ್ತು 28ರಿಂದ 30% ಎಬಿಡಾ ಮಾರ್ಜಿನ್ ಅಚೀವ್ ಮಾಡೋದು ಮ್ಯಾನೇಜ್ಮೆಂಟ್ನ ಟಾರ್ಗೆಟ್ ಆಗಿದೆ. ಮೀನ್ವೈಲ್ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಒಮ್ಮೆ ನೋಡೋದಾದರೆ ಬಾರೋವಿಂಗ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗಿದೆ. ಸ್ಪೆಷಲಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂದರೆ ಬಾಹ್ಯ ಸಾಲ ಈಗ 0 ಆಗಿದೆ. ಕಂಪನಿ ತನ್ನ IPO ಫಂಡ್ಸ್ 720 ಕೋಟಿಯನ್ನು ಸ್ಪೆಸಿಫಿಕಲಿ ಓಲ್ಡ್ ಲೋನ್ಸನ್ನು ರೀಪೇ ಮಾಡೋದಕ್ಕೆ ಬಳಸ್ಕೊಂಡಿದೆ. ರಿಸೀವಬಲ್ಸ್ ಶಾರ್ಪ್ ರೈಸ್ ಮತ್ತು ಪೇಯಬಲ್ಸ್ ನಾರ್ಮಲ್ ಲೆವೆಲ್ಸ್ಗೆ ರಿಟರ್ನ್ ಆಗಿದ್ದರಿಂದ ಹಣದ ಲಭ್ಯತೆ ಕಡಿಮೆಯಾಗಿತ್ತು. ಇದರಿಂದಾಗಿ ಶಾರ್ಟ್ ಟರ್ಮ್ ಬಾರೋವಿಂಗ್ ಸೆಪ್ಟೆಂಬರ್ 25ರಲ್ಲಿ ಹೆಚ್ಚಾಗಿದೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ನ ಎಫೆಕ್ಟ್ನಿಂದಾಗ ಆಗಿದೆ. ಹಾಗಾಗಿ ಈಗ IPOನಿಂದ ರೇಸ್ ಮಾಡಿದಂಥ ಫಂಡನ್ನು ಹಳೆಯ ಸಾಲವನ್ನು ತೀರಿಸೋದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಕಂಪನಿಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನೋಡೋದಾದರೆ ರಿಸೀವಬಲ್ಸ್ ಬೇಗ ಹೆಚ್ಚಾಗಿದೆ ಮತ್ತು CFO ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿದೆ. H1 FY26ನಲ್ಲಿ CFO 93 ಕೋಟಿ ಆಗಿತ್ತು. CFO PAT ರೇಷಿಯೋ FY25ನ 185%ನಿಂದ 65%ಗೆ ಕುಸಿದು ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಕ್ಯಾಶ್ ಕನ್ವರ್ಷನ್ ಮೇಲೆ ಪ್ರೆಷರ್ ತೋರಿಸಿದೆ. ಇನ್ನು ಕಂಪನಿಯ ಮೇಜರ್ ಚಾಲೆಂಜಸನ್ನು ನೋಡೋದಾದರೆ ಕಂಪನಿ ರೆವಿನ್ಯೂನಲ್ಲಿ 90%ಗೂ ಹೆಚ್ಚು ಪಾಲು ಎಕ್ಸ್ಪೋರ್ಟ್ನಿಂದ ಬರ್ತಾ ಇದೆ. ಇದರಿಂದ ಬಿಸ್ನೆಸ್ ಫಾರಿನ್ ಕರೆನ್ಸಿ ಮೂವ್ಮೆಂಟ್ಸ್ ಮತ್ತು ಗ್ಲೋಬಲ್ ಟ್ಯಾರಿಫ್ ಚೇಂಜಸ್ಗೆ ತುಂಬ ಸೆನ್ಸಿಟಿವ್ ಆಗಿದೆ. ಯಾವುದೇ ಗ್ಲೋಬಲ್ ಶಿಫ್ಟ್ ರೆವಿನ್ಯೂ ಮತ್ತು ಪ್ರಾಫಿಟಬಿಲಿಟಿ ಮೇಲೆ ಅಂದರೆ ಈ ಎರಡರ ಮೇಲೂ ಕೂಡ ಪರಿಣಾಮ ತೋರುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಇದು ನಮ್ಮ ಮೂರನೇ ಮತ್ತು ಕೊನೆಯ ಸ್ಟಾಕ್ನ ಬಗ್ಗೆ.
ಹಾಗಾಗಿ ಸ್ನೇಹಿತರೆ, ಇದು 3 ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಕಂಪನೀಸ್ಗಳ ಅನಾಲಿಸಿಸ್. ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಇಬ್ಬರೂ ಕೂಡ ತಮ್ಮ ಹೋಲ್ಡಿಂಗ್ಸನ್ನು ನಿಧಾನವಾಗಿ ಹೆಚ್ಚಿಸ್ತಾ ಇದ್ದಾರೆ. ಹಾಗಾಗಿ ಸ್ಟಾಕ್ಸ್ನ ಮೇಲಿನ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ಯಾವ ಸ್ಟಾಕ್ ನಿಮಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಮತ್ತು ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.